ಓಕೆ, ಇವಾಗ ನೀವು ಮಾತಾಡೋಕ್ಕಿಂತ ಮುಂಚೆ ಒಂದೇ ಪ್ರಶ್ನೆ. ಇವ್ರು ಹೇಳ್ತಾ ಇರೋದು 180 ಜನ ರೈತರು ಒಪ್ಕೊಂಡಿದ್ದಾರೆ ನಮ್ಗೆ ಭೂಮಿ ಕೊಡಕ್ಕೆ ಅಂತ, ಅದು ನಿಜಾನಾ? ಮೇಡಮ್, ಯಾರು 80% ಅಂತ ಹೇಳ್ತಾ ಇದಾರಲ್ಲ, ಹೇಳ್ತಾ ಇರುವಂತ ವ್ಯಕ್ತಿಗಳು ದಯವಿಟ್ಟು ಬೈರ್ಮಂಗ್ಲ ಸರ್ಕಲ್ಗೆ ಬರೋದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, ಕೈ ಮುಗಿದಿ. ಹೇಳುವಂತಹ ಪರ್ಸನ್ ಯಾರೇ ಇದ್ರು ಸರಿ, ಈ ಕರ್ನಾಟಕದಲ್ಲಿ 80% ಅಂತ ಬೇರೆ ಬಾಯಿ ಮಾತಲ್ಲಿ ಹೇಳ್ತಿದಾರಲ್ಲ, ಅವ್ರು ದಯವಿಟ್ಟು ಬೈರ್ಮಂಗ್ಲ ಸರ್ಕಲ್ಗೆ ಕೈ ಮುಗಿದು ನಮ್ಮ ರೈತರು ಕೇಳ್ಕೊತಾ ಇದ್ದೀವಿ. ಫಸ್ಟ್ ಇಂದಾನು ಕೇಳ್ಕೊತಾ ಇದ್ದೀವಿ. ಇಲ್ಲಿವರೆಗೂ 460 ದಿವಸ ಹೋರಾಟ ಮಾಡಿದ್ದೀವಿ. 460 ದಿವಸದಿಂದನೂ ಕೂಗ್ತಾ ಇದೀವಿ. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಗ್ತಾ ಇದೀವಿ. ಸರ್ಕಾರದಲ್ಲಿ ಇರುವಂತಹ MLAಗಳನ್ನು ಕೂಗ್ತಾ ಇದೀವಿ. ಯಾರಾದ್ರೂ ಬಂದಿದ್ದಾರಾ? 80% ಅಂತ ಹೇಳೋರು ಬರ್ಲಿ ಬೈರ್ಮಂಗ್ಲ ಸರ್ಕಲ್ಗೆ, ಯಾಕೆ ಬರ್ತಾ ಇಲ್ಲ? ಅಲ್ಲ, ಈಗ ಸಿಎಂ ಬೇಡ, ನಿಮ್ಮೂರಿನ MLAನೂ ಬರ್ತಾ ಇಲ್ವಾ? 80% ಅಂತ ಪ್ರೂವ್ ಮಾಡ್ರಿ ಅದನ್ನ. ಅಲ್ಲ ನಾವು ರೈತರು ಕಂಡ್ರಿ, ನಮ್ಗೊಂದು ವೇದಿಕೆ ಅರೇಂಜ್ ಮಾಡ್ಕೊಡ್ರಿ ನೀವು. 80% ನಾವು ವಿರೋಧ ಮಾಡ್ತಾ ಇದೀವಿ. ರೈತರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಆ ಸರ್ಕಲ್ ಅಲ್ಲಿ ಕುತ್ಕೊಂಡು ಸೊಳ್ಳೆ ಕಡಿಸ್ಕೊಂಡು ವಿರೋಧ ಮಾಡ್ತಾ ಇದೀವಿ. ನಮ್ಗೆ ಅಧಿಕಾರ ಇಲ್ವೇನ್ರಿ ಕೇಳೋದು? 80% ಅಂತ ಸುಮ್ನೆ ಮಾತಲ್ಲಿ ಹೇಳ್ತಿರಲ್ಲ, ಪ್ರೂವ್ ಮಾಡ್ರಿ ಅದನ್ನ. ಇಲ್ಲ ನಮ್ಗೆ ವೇದಿಕೆ ಕೊಡ್ರಿ, ನಾವ್ 80% ಅಂತ ಪ್ರೂವ್ ಮಾಡ್ತೀವಿ. ನಮ್ಗೆ ಹೇಳ್ತೀರಾ DC-ಗೆ ಅಪ್ಲಿಕೇಶನ್ ಹಾಕೊಳ್ಳಿ, ಇಲ್ಲ BGI ಆಫೀಸ್ಗೆ ಅಪ್ಲಿಕೇಶನ್ ಹಾಕ್ರಿ ಅಂತ. ನಿಜವಾದ ರೈತರು ಯಾಕೆ ಸಾಯ್ಬೇಕು? ಓಡಾಡ್ಕೊಂಡು ನಿಮ್ಗೆ ಬೇಕಾದವ್ರ ಕಡೆಯಿಂದ ಅಪ್ಲಿಕೇಶನ್ ಹಾಕಿಸ್ಕೊಡ್ರಿ. ನಮ್ ರೈತರ ಕಡೆಯಿಂದ ಅಪ್ಲಿಕೇಶನ್ ಹಾಕಿಸ್ಕೊತಾ ಇದ್ದೀರಲ್ಲ, ಸಾಯ್ತಾ ಇದ್ದಾರೆ ಅವರು. ಕುತ್ಕೊಂಡು ಕೆಲಸನೇ ಮಾಡ್ತಾರ, ಇಲ್ಲ ಪ್ರತಿಭಟನೆಗೆ ಕುತ್ಕೋತಾರ? ಏನ್ ಮಾಡ್ಬೇಕು ರೈತರು? ಒಂದು ದಿನದ ಹೊಟ್ಟೆಗೆ ನಿಮ್ಮ ಆಕ್ರೋಶ ಅರ್ಥ ಆಗ್ತಾ ಇದೆ. ಬರ್ತೀನಿ, ನಾನು ನಿಮ್ಮ ಹತ್ರ ಬರ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಬಂಜರು ಭೂಮಿ ಇಂತಹ ಕಡೆಗಳಲ್ಲಿ ಟೌನ್ಶಿಪ್ ಕಾನ್ಸೆಪ್ಟ್ ಹೋಗ್ಬೇಕಾಗಿತ್ತು. ನಿಮ್ಮೂರ್ ಕಡೆ ಬಂಜರು ಭೂಮಿ ಇದೆಯಾ? ಅದನ್ನ ಕೇಳ್ತೀನಿ ರೀ. ರಾಜಕೀಯ ಸಮರ ಜೋರಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ರಾಜಕೀಯ ಸಮರ ಅನ್ನೋದು ಸುಳ್ಳು. ಯಾಕಂದ್ರೆ ಇಲ್ಲಿ ಆಗ್ತಾ ಇರೋದ ರಾಜಕೀಯ ಸಮರ, ಅದರಲ್ಲೂ ಅಂತ ಏನಲ್ಲ. ಟೌನ್ಶಿಪ್ ವಿಚಾರವೇ ರಾಜಕೀಯ ಆಗಿದೆ ಆಲ್ರೆಡಿ. ಇದನ್ನ ಆರಂಭ ಮಾಡಿದ್ದು ಹಂಗ್ ನೋಡೋದಾದ್ರೆ ಕುಮಾರಸ್ವಾಮಿ ಅವರು. ಬಟ್ ಈಗ ಅದು HDK ವರ್ಸಸ್ DK ಅನ್ನೋಂಗ್ ಆಗಿದೆ. ಒಕ್ಕಲಿಗ ನಾಯಕರ ನಡುವೆ ಜಿದ್ದಿನ ಜಮೀನ್ ರಾಜಕೀಯ ಜೋರಾಗಿ ನಡೀತಾ ಇದ್ದು, ಬಿಡದಿ ಟೌನ್ಶಿಪ್ಗೆ ಪಟ್ಟು ಬಿಡ್ತಾ ಇಲ್ಲ DK ಶಿವಕುಮಾರ್. ಈಗ ಈ ಬಿಡದಿ ಟೌನ್ಶಿಪ್ಗೆ ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 3 ಗ್ರಾಮಗಳ 518 ಎಕರೆ ಭೂ ಸ್ವಾಧೀನಕ್ಕೆ DK ಶಿವಕುಮಾರ್ ಆಲ್ರೆಡಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇದು ಹತ್ತತ್ರ 7,000 ಎಕರೆ ಬೇಕಾಗಿರೋದು. ಈಗ ಸದ್ಯಕ್ಕೆ 3 ಗ್ರಾಮಗಳಲ್ಲಿ 518 ಎಕರೆ ಅಂದ್ರೆ ಜಸ್ಟ್ ಯೋಚನೆ ಮಾಡ್ರಿ. 518 ಎಕರೆ, 1 ಎಕರೆಗೆ 40 ಗುಂಟೆ ಅಂತದ್ದು ಕೇವಲ ಬರೀ 3 ಗ್ರಾಮದಲ್ಲಿ 518 ಎಕರೆ ತಗೊಳ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ನೋಟಿಫಿಕೇಶನ್ ಹೊರಡಿಸ್ಬಿಟ್ಟಿದ್ದಾರೆ. ಪಾಪ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆಕ್ರೋಶದ ಮಾತು, ಶಾಪ ಹಾಕ್ತಾ ಇದ್ದಾರೆ, ಇಡೀ ಶಾಪ ಹಾಕ್ತಾ ಇದ್ದಾರೆ. ನಿಮ್ಮನ್ನು ಗೆಲ್ಸಿದಕ್ಕಿದಾವ ನಮಗೆ ನೀವು ಕೊಡ್ತಾ ಇರೋದು ಅಂತ. ಆಮೇಲೆ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀರಿ? ಒಂದು ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ ನನ್ಗನ್ಸೋ ಪ್ರಕಾರ. ಇದನ್ನ ಮಾಡಬೇಕು ಮಾಡಬಾರ್ದು ಅಂತ ಕನ್ಕ್ಲೂಷನ್ ಕೊಡಕ್ ನಾವು ಯಾರು ಅಲ್ಲ. ಬಟ್ ಸುಳ್ಳು ಹೇಳಬೇಡ್ರಿ. 80% ರೈತರು ಒಪ್ಪಿದ್ದಾರೆ ಅಂದ್ರೆ ಈಗ ನಾವು ತೋರಿಸ್ತಾ ಇದೀವಲ್ಲ ಮೊನ್ನೆಯಿಂದ, ಅವರೆಲ್ಲ ಯಾರು ಹಂಗಾದ್ರೆ? ಬಿಡದಿಯ ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಆಲ್ರೆಡಿ. 180 ಖಾತೆದಾರರು ನೋಟಿಸ್ ಅನ್ನ ತಗೊಂಡಿದ್ದಾರೆ. ಯೋಜನೆಗೆ ಬೆಂಬಲ ಕೆಲವ್ರು ಕೊಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಟಿಸ್ನ ಇಸ್ಕೊಳ್ಳಲ್ಲ ಅಂತ ಹರಿದು ಬಿಸಾಕ್ತಾ ಇದ್ದಾರೆ, ಕೆಲವೊಬ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ 40,000 ಎಕರೆಯಲ್ಲಿ ಹೊಸ ಟೌನ್ ಮಾಡ್ತಾ ಇದ್ದಾರೆ. ಇದು ನಾನು ಮಾಡಿದ್ದಂತ ಟೌನ್ಶಿಪ್ ಅಲ್ಲ. ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂತ ಟೌನ್ಶಿಪ್. ಹಿಂದೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಅವ್ರು ಕೊಟ್ರಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನ್ ರೈತರು ಹೋಗ್ಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಪಾಪ ರಾಜಕಾರಣ ಮಾಡಬೇಕು ಅಂತಿದ್ದಾರೆ. ಓಕೆ, ಅಲ್ಲ ತಿಮ್ಮಯ್ಯ ಅವರೇ, ಅವ್ರು ಹೇಳೋದೇನು ಗೊತ್ತಾ? ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ತಮಿಳ್ನಾಡಿನಲ್ಲೆಲ್ಲ ಆಯ್ತು, ಅಲ್ಲೆಲ್ಲ 70-80 ಸಾವಿರ ಎಕರೆ ತಗೊಂಡಿದ್ದಾರೆ, ಹಂಗಾಗಿ ನಾವು ತಗೋತಾ ಇದೀವಿ, ತಪ್ಪೇನು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡಿ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ. ಸಾಮಾನ್ಯ ಈ ಟೌನ್ಶಿಪ್ಗಳನ್ನ ಬರಡು ಭೂಮಿಯನ್ನ ಬಳಸ್ಕೊಳ್ತಾರೆ. ಬರಡು ಭೂಮಿನ, ಬಂಜರು ಭೂಮಿನ ನಿಮ್ ಸುತ್ತಮುತ್ತ ಇರೋದು? ಮೇಡಮ್, ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ನಾವು ತೋರಿಸ್ತಾ ಇದೀವಿ. ಅವರಂತೂ ಬರ್ತಾ ಇಲ್ಲ ನಮ್ಮ ಪ್ರದೇಶಕ್ಕೆ. ನಾವು ತೋರಿಸ್ತಾ ಇದೀವಿ, ಬರಡು ಭೂಮಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬರಡು ಭೂಮಿ ಇದ್ರೆ ಅವ್ರು ಬಂದು ತೋರಿಸ್ಲಿ, ನಮ್ಗೆ ತೋರಿಸ್ಬಿಟ್ಟು ಬೇಕಾದ್ರೆ ತಗೊಳ್ಳಿ ಮೇಡಮ್. ಎಲ್ಲಾದ್ರೂ 1 ಎಕರೆ ಪಾಳು ಬಿದ್ದಿರುವಂತ ಭೂಮಿ ಇದ್ರೆ
ಅವರೇ ಬಂದು ನಿಂತ್ಕೊಂಡು ವಿಡಿಯೋ ಮಾಡಿಸ್ಬಿಡ್ತು ಹರಿಬಿಡ್ಲಿ, ಸಾಮಾಜಿಕ ಜಾಲದಲ್ಲಿ ಇಲ್ಲ ಪಬ್ಲಿಸಿಟಿ ಮಾಡ್ಲಿ. ಬೇರೆ ಬಾಯಿ ಮಾತು ಹೇಳೋದಲ್ಲ ಮೇಡಮ್. ಅಧಿಕಾರದಲ್ಲಿರುವಂತಹ ಜನಪ್ರತಿನಿಧಿ ಸ್ಪಾಟ್ಗೆ ಬಂದು ನೋಡ್ಬೇಕಲ್ವಾ ಮೇಡಮ್? ಸ್ಪಾಟ್ಗೆ ಯಾಕೆ ಬರ್ತಾ ಇಲ್ಲ ಅವರು? ಮತ್ ಯಾರು ಉದ್ಧಾರಕ್ ಮಾಡ್ತಾ ಇದಾರೆ? ನಿಮಗೆ ಅನುಕೂಲ ಆಗಲ್ಲ ಅಂದ್ರೆ ಇನ್ ಯಾರಿಗ ಅನುಕೂಲ ಆಗುತ್ತೆ ಬಿಡದಿ ಟೌನ್ಶಿಪ್? ಖಂಡಿತ ಈಗೋ ಫೀಲ್ ಮೇಡಮ್ ಅವ್ರಿಗೆ. ನಾನು ಸೋಲ್ಬಾರ್ದು ಅನ್ನೋಂತಹ ಈಗೋ ಇದೆ. ದಯವಿಟ್ಟು ಆ ಈಗೋನ ಸೈಡಲ್ಲಿ ಇಟ್ಬಿಟ್ಟು ಎಷ್ಟೋ ಜನ ರೈತರು ಅವರ ರಕ್ತನ ಸುರಿದಿ ಜಮೀನ್ ಕ್ಲೀನ್ ಮಾಡ್ಕೊಂಡು ಇವತ್ತು ಜೀವನ ಕಟ್ಕೊಂಡಿದ್ದಾರೆ ಮೇಡಮ್. ಅವ್ರಿಗೋಸ್ಕರ ಆದ್ರೂ ನೀವು ಕಣ್ ತೆರೆದಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಈಗೋ ಪ್ರಾಬ್ಲಮ್ ಇನ್ಯಾರದೋ ಮಾತತ್ರ ಸೋಲ್ಬಾರ್ದು ಅಂದ್ರೆ ಎಲೆಕ್ಷನ್ ಟೈಮ್ದಲ್ಲಿ ನೀವು ಬುದ್ಧಿ ಕಲಿಸ್ತೀರಲ್ಲ, ಅವಾಗೇನ್ ಮಾಡ್ತಾರಂತೆ? ಖಂಡಿತ ಖಂಡಿತ ಮೇಡಮ್. ನಾನು ನನ್ನಂತ ಪ್ರಜ್ಞಾವಂತ ಮತದಾರ ಇದನ್ನ ನೋಡ್ತಾ ಇರ್ತಾನೆ. ಏನ್ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದಿಲ್ಲ ಅವನು. ಯಾರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರ ಅಂತ ನೋಡ್ತಾ ಇರ್ತಾನೆ. ನಾವು ಯಾವುದೇ ರಾಜಕೀಯ ಪಕ್ಷದ ಕಡೆ ಇಲ್ಲ. ನಾನು ಪ್ರಜ್ಞಾವಂತ ಮತದಾರ. ನನ್ನ ಮತ ಯಾವ ಕಡೆ ಜಾರುತ್ತೆ ಅವನ್ಗೆ ನೆಕ್ಸ್ಟ್ ಸರ್ಕಾರ. ಇದನ್ನ ಕೈ ಬಿಡ್ಲಿಲ್ಲ ಅಂದ್ರೆ ಅವರು ಕೈ ಬಿಡ್ಲಿಲ್ಲ ಇದನ್ನ ಅಂದ್ರೆ ಅಲ್ಲ. ಒಂದ್ ಹೇಳಿ, ನನ್ಗೆ ಇನ್ನೊಂದು ಪ್ರಶ್ನೆ ನಾನು ಬೆಳಗ್ಗೆನೂ ಕೇಳ್ತಾ ಇದ್ದೆ. ಸಾಮಾನ್ಯ ಈಗ ಏನ್ 2.5 ಕೋಟಿ ಬೆಲೆ ಕಟ್ತಾ ಇದ್ದಾರೆ, ಅದನ್ನ ಜಾಸ್ತಿ ಮಾಡ್ತೀವಿ ಅಂತ ಒಪ್ಕೊಂಡ್ರು. ಅವಾಗ್ಲಾದ್ರೂ ನೀವು ಸ್ವಲ್ಪ ಸಮಾಧಾನ ಆಗ್ಬೋದಾ? 5 ಕೋಟಿನೋ 6 ಕೋಟಿನೋ ಒಂದ್ ಎಕರೆಗೆ ಜಾಸ್ತಿ ಮಾಡ್ಲಿ, ನಾವಂತೂ ಭೂಮಿ ಬಿಟ್ಕೊಳ್ಳೋ ಮಾತೇ ಇಲ್ಲ ಮೇಡಮ್. ನಮ್ದು ಫಸ್ಟ್ ವಾಕ್ಯನೇ ಭೂಮಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಲಾಸ್ಟ್ ವಾಕ್ಯನೇ ಭೂಮಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಿಡದಿ ರೈತರಿಗೆ ಬಿಡದಿಯಲ್ಲಿ ಹುಟ್ಟಿದ್ದೆ ತಪ್ಪಾಗ್ಬಿಡ್ತಾ? ಬೆಂಗಳೂರಿಗೆ ಹತ್ರ ಇದ್ದಿದ್ದೆ ಶಾಪನ ನಿಮ್ಗೆ? ನಮಗೂ ಯಾಕೋ ಹಂಗೆ ಅನಿಸ್ತಾ ಇದೆ ಮೇಡಮ್. ಬಿಡದಿ ಮೇಲೆ ಯಾಕೆ ಕಣ್ಣು ಬೀಳ್ತಿವ್ರದು? ಹತ್ರ ಇದ್ದೀರಲ್ಲ ಅಂತ. ಹತ್ರ ಇರೋದಂತಲ್ಲ, ಈಗೋ ಬಿಲ್ಟ್ ಆಗುವಂತಹ ಪರ್ಸನ್ ಇಲ್ಲಿ ಪಕ್ಕದಲ್ಲಿ ಇದ್ದಾರಲ್ಲ, ಅದಕ್ಕೋಸ್ಕರ. ಹಂಗ್ ನೋಡೋದಾದ್ರೆ ಅವರೇ ಅಲ್ವಾ ಶುರು ಮಾಡಿದ್ದು? ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಐಡಿಯಾ ಕೊಟ್ಟಿದ್ದೆ ಅವ್ರಲ್ವಾ? ಬೀಜ ಹಾಕಿದ್ದೆ ಅವ್ರಲ್ವಾ? ಮೊಳಕೆ ಈಗ ಹೊಡಿತಾ ಇರ್ಬೋದು ಬಿಡ್ರಿ, ಬೀಜ ಹಾಕಿದ್ ಯಾರು? ನೋಡಿ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಮ್ಗೆ ಇಲ್ಲ ಮೇಡಮ್. ನಾವೊಬ್ಬ ರೈತ, ನಿಷ್ಠಾವಂತ ರೈತ. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಮೇಡಮ್. ಪ್ರೆಸೆಂಟ್ ಇರುವಂತ ಸರ್ಕಾರ ನೀವೇನ್ ಮಾಡ್ತಾ ಇದ್ದೀರಾ ಮೇಡಮ್? ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ಸರ್ಕಾರಕ್ಕೆ. ನೀವು ಅವ್ರ ಮಕ ತೋರಿಸಿ ಇವ್ರ ಮಕ ತೋರಿಸ್ತೀರಲ್ವಾ? ಪ್ರೆಸೆಂಟ್ ಇರುವಂತ ಸರ್ಕಾರ ರೈತರಿಗೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ? ಕತ್ಕುಯ್ತಾ ಇದ್ದೀರಾ ಅವ್ರನ್ನ? ಈಗ ಹೋಗ್ಲಿ, ನಿಮ್ ಸಪೋರ್ಟಿಗೆ ಯಾರು ಬರ್ತಾರೆ? ರಾಜಕೀಯ ನಾಯಕರದ್ದು ಬಿಡಿ, ಅವ್ರವ್ರ ಬೆಳೆ ಅವ್ರು ಬಯಸ್ಕೊಳ್ತಾರೆ. ಈ ಸಿನಿಮಾ ರಂಗದಿಂದ ಆದ್ರೂ ಯಾರಾದ್ರೂ ಒಬ್ರು ಧ್ವನಿ ಎತ್ತುತ್ತಾರ ಅಂತ ನಾವು ಕಾಯ್ತಾ ಇದ್ವಿ. ಮೇಡಮ್, ನಮ್ಗೋಸ್ಕರ ಯಾರಾದ್ರೂ ಬರ್ಲಿ ನಾವು ಸ್ವಾಗತಿಸ್ತೀವಿ. ಬಟ್ ನಮ್ಗೆ ಜಯ ಸಿಗ್ಬೇಕು ಅಷ್ಟೇ. ರೈತರಿಗೆ ಜಯ ಸಿಗ್ಬೇಕು. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ, ರೈತರಿಗೆ ಜಯ ಸಿಗ್ಬೇಕು. ಯಾಕಂದ್ರೆ ಅವ್ನ ಅನ್ನ ಆಗ್ತಾ ಇದ್ದಾನೆ ಮೇಡಮ್. ಅನ್ನ ಆಗ್ತಾ ಇದ್ದಾನೆ, ಅವನೇ ಯಾಕೆ ತಲೆ ತಗ್ಗಿಸ್ಬೇಕು? ತಲೆ ಎತ್ಕೊಂಡು ಕೇಳ್ತಾನೆ, ಕ್ವಶನ್ ಮಾಡ್ತಾನೆ ಮೇಡಮ್ ಎಲ್ಲಾರ್ಗು. ಈ ರೀತಿ ನಿಮ್ ತರ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದಾರಲ್ಲ, ಅವ್ರು ಕೇವಲ 20% ಜನ ಮಾತ್ರನಾ ಅಥವಾ 80% ಜನನಾ? 80% 100% ಬಗಾಯ್ತೀವಿ ಮೇಡಮ್ ವಿರೋಧ ಮಾಡೋರು. ನಿಮಗೇನಾದ್ರು ನೋಟಿಫಿಕೇಶನ್ ಬಂದ್ ಸಿಕ್ತಾ? ಅಂದ್ರೆ ಇದು ಸಿಕ್ತಾ ನಿಮ್ಗೆ? ಪ್ರಥಮ ನೋಟಿಸ್ ಸಿಕ್ಕಿದೆ ಮೇಡಮ್. ಆಮೇಲೆ ನಾವು GBIB ಆಫೀಸ್ಗೆ ಹೋಗಿ ನಾವು ಕೇಸ್ ಅಟೆಂಡ್ ಮಾಡಿದೀವಿ. ನಾವು ವಿರೋಧ ಮಾಡಿದೀವಿ. ನಾವಂತೂ ಖಂಡಿತ ಜಮೀನ್ ಬಿಟ್ಕೊಡೋದಿಲ್ಲ, ನಮ್ಮ ಪಿತ್ರಾರ್ಜಿತ ಆಸ್ತಿ ಇದು ಅಂತ. ಸೊ ಅದಕ್ಕೆ ಪ್ರತಿಕ್ರಿಯೆ ಏನು ಬಂದಿಲ್ಲ ಇಲ್ಲಿವರೆಗೂ. 2.5 ಕೋಟಿ ಇಸ್ಕೊಂಡು ನೀವೊಂದ್ 4-5 ಜನ ಅಣ್ಣ ತಮ್ಮಂದ್ರು ಇರ್ತೀರಾ ಅನ್ಕೊಳ್ಳಿ. ಅಲ್ಲಲ್ಲ, ನನಗನ್ಸಿದ ಪ್ರಶ್ನೆ, ಒಂದ್ ಎಕರೆ ಇರುತ್ತೆ ನಿಮ್ಗೆ, ನಿಮ್ ತಂದೆಗೆ ನೀವೊಂದ್ 4-5 ಜನ ಅಣ್ಣ ತಮ್ಮಂದ್ರು, 2.5 ಕೋಟಿ ಸಿಕ್ತು. ಒಬ್ಬೊಬ್ರು 25 ಲಕ್ಷನೋ 30 ಲಕ್ಷನೋ ಹಂಚ್ಕೊಂಡ್ರಿ, ಬೆಂಗಳೂರು ಕಡೆಗೆ ಬಂದ್ರಿ. ಸಾಕಿರೋ ದನಕರ ಏನ್ ಮಾಡ್ತೀರಾ? ಬೆಳ್ದಿರೋ ಬೆಳೆ ಬಿಟ್ಟು ಬರ್ತೀರಾ? ಮೇಡಮ್, ಇವರು 2 ಕೋಟಿ ಕೊಟ್ಬಿಟ್ರೆ ಅಣ್ಣ ತಮ್ಮಂದಿರು ಕಿತ್ತಾಡ್ಕೊಂಡು ಸಾಯ್ಬೇಕಾ? ಸಾಯ್ಬೇಕಾ? ಬೇರೆ ಕಸಬ್ ಗೊತ್ತಾ ನಿಮಗೆ? ಬೇರೆ ಕಸಬ್ ಗೊತ್ತಾ? ಬೆಂಗಳೂರಿಗೆ ಬಂದ್ ಏನೋ ಜೀವನ ಮಾಡ್ಕೊಂಡಿರೋಣ, ಗಾರ್ಮೆಂಟ್ ಅಲ್ಲೋ ಮತ್ತೊಂದೋ ಡ್ರೈವಿಂಗೋ ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕೆ ಒಪ್ಕೊಂತೀರಾ ರೈತರು? ಇವಾಗ ನೋಡಿ ಮೇಡಮ್, 4 ಕಸ ಕಟ್ಕೊಂಡು ರೇಷ್ಮೆ ಬೆಳೆಯಂತ ರೈತನ ಕೈಲಿ ಕೆಲಸ ಕಿತ್ಕೊಂಡ್ರೆ ಅವನೇನ್ ಮಾಡ್ತಾನೆ? ಮುಂಬೈಗೆ ಹೋಗ್ಬಿಟ್ಟು ಬಿಸ್ನೆಸ್ ಮಾಡಕಾಯ್ತದ? ಇಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಬಿಸ್ನೆಸ್ ಮಾಡಕಾಯ್ತದ? ಯಾಕಿದ್ ಅರ್ಥ ಆಗ್ತಾ ಇಲ್ಲ? ಮತ್ತೆ ನಿಮ್ಮೂರವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮೇಡಮ್, ನಾವು ಕೇಳ್ತಾ ಇದೀವಿ, ಈ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆನು ಇದೇ ಕ್ವಶನ್ ಕೇಳ್ತಿದ್ದಾರೆ.
ಇಲ್ಲಿ ಎನಿವೆ ಥ್ಯಾಂಕ್ ಯು ತಿಮ್ಮಯ್ಯ ಅವರೇ. ಒಂದು ರೀತಿ ಅವರ ಆಕ್ರೋಶದ ನುಡಿಗಳಿದಾವಲ್ಲ, ಅದು ಬರೀ ಆಕ್ರೋಶ ಅಲ್ಲ, ದುಃಖ ಇದೆ, ಮುಂದಕ್ಕೆ ಹೆಂಗೆ ನಮ್ಮ ಜೀವನ ಅನ್ನುವ ಆತಂಕ ಇದೆ, ಭವಿಷ್ಯದ ದಿನಗಳನ್ನು ಹೆದರ್ಕೊಂಡು ನೋಡ್ತಾ ಇದ್ದಾರೆ. ಇದು ನಿಜ ರೀ. ಈಗ ಆಮೇಲೆ ನಾನು ಇನ್ನೊಂದು ಹೇಳ್ದೆ, ಆರಂಭದಲ್ಲೂ ಹೇಳ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಇವರು ಬಿಡದಿ ಟೌನ್ಶಿಪ್ ಮಾಡಿದ್ರೆ ಸರಿ ತಪ್ಪು ಅಂತ ಕನ್ಕ್ಲೂಷನ್ ಕೊಡೋಕೆ ನಾನು ರೆಡಿ ಇಲ್ಲ. ಬಿಕಾಸ್ ತಪ್ಪು ಅನ್ನೋಕ್ಕೆ ರಿಪೋರ್ಟ್ ಏನು ಅಂತ ಆಪೋಸಿಟ್ ಪಾರ್ಟಿಯವರಾದ್ರೂ ಒಂದು ಸರ್ವೆ ಮಾಡಿಸ್ಬೇಕು. ಎಷ್ಟು ಮರಗಳು ಹೋಗ್ಬೋದು, ಎಷ್ಟು ನಾಶ ಆಗ್ಬೋದು ಭೂಮಿ, ಎಷ್ಟು ರೈತರು ಬೀದಿಗೆ ಬರ್ಬೋದು, ಇದನ್ನೊಂದು ಸರ್ವೆ ಮಾಡಿಸ್ಬೇಕು. ಅವರು ಅದಕ್ಕೆ ಹೋಗ್ತಾ ಇಲ್ಲ. ಈ ಕಡೆ ಇವರು ನಾವು ಮಾಡದೆ ಬಿಡಲ್ಲ ಅಂತ ಇದ್ದಾರೆ. ಆ್ಯಂಡ್ ಇನ್ನೊಂದು ಪಕ್ಷ ಮಾತೆತ್ತಿದ್ರೆ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ನಲ್ಲಿ, ಅವರಾದರೂ ಒಂದು ಲೀಗಲ್ ಫೈಟ್ ಮಾಡ್ಬೋದು. ಬರೀ ಬಾಯಲ್ ಫೈಟ್ ಅವ್ರದ್ದು, ನಾವು ನಿಮ್ಮ ಜೊತೆ ಇದ್ದೀವಿ ಅಂತಾರೆ. ಆರಂಭ ಮಾಡಿದ್ದೆ ನೀವು ಸ್ವಾಮಿ ಅಂತ ಕೇಳಬೇಕು ಇವರು ಕೂಡ. ಪಾಪ ರೈತರು ತಬ್ಲಿಗಳಾಗಿದ್ದಾರೆ ರೀ, ರೈತರಾಗಿ ಹುಟ್ಟದೆ ತಪ್ಪಾ?